Hello and welcome back to Sandpoint Institute Belagavi. This is Priyanka. So ನೀವು ಥಂಬ್ನೇಲ್ ನೋಡಿದ ಪ್ರಕಾರ ನಾನು 6 ಇಯರ್ಸ್ದು ಟೆಕ್ನಿಕಲ್ ಕ್ವಶನ್ ಪೇಪರ್ಸ್ದು ವೇಟೇಜ್ ಅನಾಲಿಸಿಸ್ ಮಾಡಕತ್ತೀನಿ, ಸಬ್ಜೆಕ್ಟ್ ವೈಸ್ ವೇಟೇಜ್ ಅನಾಲಿಸಿಸ್. ಅಂದ್ರೇನ ಐ ಹ್ಯಾವ್ ಟೇಕನ್ ಐ ಥಿಂಕ್ 1 2 3 4 5 6 7 8 9 10 12 13 14. ಸೊ 14 ಕ್ವಶನ್ ಪೇಪರ್ಸ್ ತೊಗೊಂಡೆ ನಾನು. ಆ 14 ಕ್ವಶನ್ ಪೇಪರ್ಸ್ ತೊಗೊಂಡೆ ಫ್ರಮ್ ದ ಇಯರ್ 2021 ಟಿಲ್ 2026. ಸೊ ರೀಸೆಂಟಾಗಿ ಏನು BWSSB JEEದು ಎಕ್ಸಾಮ್ ಆಗಿತ್ತಲ್ಲ, ಸೊ ಅಲ್ಲಿವರೆಗೂ ಅರೌಂಡ್ ಇಷ್ಟೊಂದು 17 ಕ್ವಶನ್ ಪೇಪರ್ಸ್ ತೊಗೊಂಡೆ ನಾನು ವೇಟೇಜ್ ಅನಾಲಿಸಿಸ್ ಮಾಡಕತ್ತೀನಿ. ಸೊ ನೀವೀಗ ಕ್ವಶನ್ ಕೇಳ್ಬೋದು, ಯಾಕೆ ಬೇಕ್ರಿ ನಮಗೆ ವೇಟೇಜ್ ಅನಾಲಿಸಿಸ್ ಅಂತಂದ. ಸೊ ಈಗ ನೀವು ಯಾವಾಗ ಒಂದು ಪ್ರಿಪರೇಷನ್ ಒಂದು ಸ್ಟಾರ್ಟ್ ಮಾಡ್ತೀರಲ್ಲ ಫಾರ್ ಎನಿ ಪರ್ಟಿಕ್ಯುಲರ್ ಎಕ್ಸಾಮ್, ಸೊ ಯು ಹ್ಯಾವ್ ಟು ಚೂಸ್ ದ ಸಬ್ಜೆಕ್ಟ್ಸ್ ಅಕಾರ್ಡಿಂಗ್ಲಿ. ಓಕೆ, ಈಗ ಫಸ್ಟ್ ನೀವು ಒಂದು ಸಬ್ಜೆಕ್ಟ್ ಚೂಸ್ ಮಾಡ್ತೀರಿ, ಸೊ ರ್ಯಾಂಡಮ್ ಆಗಿ ಚೂಸ್ ಮಾಡ್ತೀರಿ ಇಲ್ಲ, ದೇರ್ ಈಸ್ ಸಮಥಿಂಗ್ ಇನ್ ಮೈಂಡ್ ವಿಚ್ ಮೇಕ್ಸ್ ಯು ಟು ಚೂಸ್ ವಿತ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಸೊ ಸಮ್ ಚೂಸ್ ದ ಸಬ್ಜೆಕ್ಟ್ ಆಸ್ ದಿಸ್ ಈಸ್ ಮೈ ಫೇವ್ರೇಟ್ ಸಬ್ಜೆಕ್ಟ್ ಅಂತ ಚೂಸ್ ಮಾಡ್ತಾರ, ಒಬ್ಬೊಬ್ಬರು ದಿಸ್ ಈಸ್ ಈಸಿ ಸಬ್ಜೆಕ್ಟ್ ಅಂತ ಮಾಡ್ತಾರ, ಒಬ್ಬೊಬ್ಬರು ಇಲ್ಲ ಐ ವಾಂಟ್ ಟು ಸ್ಟಾರ್ಟ್ ವಿತ್ ದ ಡಿಫಿಕಲ್ಟ್ ಸಬ್ಜೆಕ್ಟ್, ಐ ವಾಂಟ್ ಟು ಫಿನಿಶ್ ದ ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಫಸ್ಟ್ ಅಂತಾರ. ಒಬ್ಬೊಬ್ಬರು ಈ ಸಬ್ಜೆಕ್ಟ್ ಒಳಗೆ ಹೆಚ್ಚು ಥಿಯರಿ ಐತಿ, ಸೊ ನನಗೆ ಹೆಚ್ಚು ಥಿಯರಿ ಈಸ್ ಈಸಿ ಫಾರ್ ಮೀ ಅಂತಂದ್ರೆ ಥಿಯರಿ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡ್ತಾರ. ಒಬ್ಬೊಬ್ಬರು ನನಗೆ ಥಿಯರಿ ಅಷ್ಟು ಇಷ್ಟ ಆಗೋದಿಲ್ಲ, ಸೊ ನಾನು ನ್ಯೂಮರಿಕಲ್ ಟೈಪ್ ಆಫ್ ಸಬ್ಜೆಕ್ಟ್ ಅಂತಂದ ಅದ್ರ ಮೇಲೆ ಚೂಸ್ ಮಾಡ್ತಾರ. ಇನ್ನೊಂದು ಕೆಟಗರಿ ಆಫ್ ಸ್ಟೂಡೆಂಟ್ಸ್ ಯಾವ ಟೈಪ್ ಚೂಸ್ ಮಾಡ್ತಾರೋ, ಹೈ ವೇಟೇಜ್ ಸಬ್ಜೆಕ್ಟ್ಸ್ ಯಾವಿದ್ದು ಪ್ರೀವಿಯಸ್ ಎಕ್ಸಾಮ್ಸ್ ಮೇಲೆ ಚೂಸ್ ಮಾಡ್ತಾರೆ. ತಿಳಿತಲ್ಲ? ಸೊ ನೋಡ್ರಿ, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು 8 to 10 ಡಿಫ್ರೆಂಟ್ ಕಾಂಬಿನೇಷನ್ಸ್ ಆರ್ ದ ಆಪ್ಷನ್ಸ್ ಯು ಹ್ಯಾವ್ ಟು ಚೂಸ್ ವಿಚ್ ಸಬ್ಜೆಕ್ಟ್ ಯು ವಾಂಟ್ ಟು ಸ್ಟಾರ್ಟ್ ವಿತ್ ಫಸ್ಟ್. ಅದು ಮುಗಿದ್ಕೊಳ್ಳಿ ಸೆಕೆಂಡ್ ಯಾವುದು ಚೂಸ್ ಮಾಡಲಿ, ಥರ್ಡ್ ದೇರ್ ಇಸ್ ಸಮ್ ಡಿಸಿಷನ್ ಮೇಕಿಂಗ್, ರೈಟ್? ಸೊ ನಂದು ಒಂದು ಏನು ಪಾಯಿಂಟ್ ಈ ಪರ್ಟಿಕ್ಯುಲರ್ ವಿಡಿಯೋ ಒಳಗೆ ನಾನು ಇನ್ಫಾರ್ಮ್ ಮಾಡ್ಬೇಕಂತಂದ್ರೆ, ಸೊ ವೆನ್ ಎವರ್ ಯು ಆರ್ ಪ್ರಿಪೇರಿಂಗ್ ಫಾರ್ ಎನಿ ಆಫ್ ದ ಎಕ್ಸಾಮ್ಸ್, ಡೋಂಟ್ ಹೇಟ್ ಎನಿ ಸಬ್ಜೆಕ್ಟ್, ಡೋಂಟ್ ಲವ್ ಎನಿ ಸಬ್ಜೆಕ್ಟ್. ಕೀಪ್ ಆಲ್ ದ ಸಬ್ಜೆಕ್ಟ್ಸ್ ನ್ಯೂಟ್ರಲ್ because you are preparing for exam, you are preparing to get the marks, to get selected. So give equal feel or importance for all the subjects. So either nana tough aiti, easy aiti, other I don't like this subject, I like this subject, nothing. Just weightage analysis madri, yav subject h weightage irutte, start with that, next plan, that's it. So be very practical, don't be any emotional in this na time kameti idan madidad, don't go with that. Okay, so always we have to study with the high weightage subject. So that is the reason to give you that information I am making this particular video. So ನೀವು ಚೆಕ್ ಮಾಡ್ರಿ, ಇಡೀ ಯೂಟ್ಯೂಬ್ ಒಳಗೆ ನಾ ಏನಿಗೆ ಇನ್ಫಾರ್ಮೇಷನ್ ಕೊಡಾಕ್ತಾನಲ್ಲ, ದಿಸ್ ಈಸ್ ಅವೈಲೇಬಲ್ ನೋವೇರ್ ಆ್ಯಂಡ್ ನೋ ಒನ್ ವಿಲ್ ಗಿವ್ ಯು ದಿಸ್ ಇನ್ಫಾರ್ಮೇಷನ್. ಯಾಕಂದ್ರೆ ನಾ ಯಾವಾಗ ನಿಮಗೊಂದು ಇನ್ಫಾರ್ಮೇಷನ್ ಕೊಡ್ತಿಲ್ಲ, ಐ ಆಲ್ವೇಸ್ ಟ್ರೈ ಟು ಗಿವ್ ದ ಇನ್ಫಾರ್ಮೇಷನ್ ವಿಚ್ ಆರ್ ರಿಸಲ್ಟ್ ಓರಿಯೆಂಟೆಡ್. ಓಕೆ, ಸೊ ನೀವು ಇದನ್ನು ಫಾಲೋ ಮಾಡಿದರೆ ಅಂದ್ರೆ ಡೆಫಿನೆಟ್ಲಿ ಯು ವಿಲ್ ಫೀಲ್ ಗುಡ್ ವೆನ್ ಯು ಆರ್ ಸ್ಟಡಿಂಗ್. ಎಸ್ ಮ್ಯಾಮ್ ಈ ಥರ ಹೇಳಿದರು, ನಾನು ಈ ಸಬ್ಜೆಕ್ಟ್ ಚೂಸ್ ಮಾಡಿದ್ನಿ. ಆ್ಯಂಡ್ ವೆನ್ ಯು ಆರ್ ರೈಟಿಂಗ್ ದ ಎಕ್ಸಾಮ್, ವೆನ್ ಯು ಸಿ ದ ಕ್ವಶನ್ಸ್, ಯು ವಿಲ್ ಡೆಫಿನೆಟ್ಲಿ ರಿಮೆಂಬರ್ ಮೈ ವರ್ಡ್ಸ್ ಆರ್ ಮೈ ವಾಟ್ ಎವರ್ ಐ ಆಮ್ ಸೇಯಿಂಗ್ ನಾವು. ಓ ಮ್ಯಾಮ್ ಈ ಟೈಪ್ ಹೇಳಿದರು, ಹಂಗಾಗೈತಿಲ್ಲ. ಸೊ ಅದನ್ನೆಲ್ಲ ನಂದು ಏನು 7 to 8 years ಆಫ್ ಇನ್ಸ್ಟಿಟ್ಯೂಟ್ ಎಕ್ಸ್ಪೀರಿಯನ್ಸ್ ಏನೈತಲ್ಲ, ಸೊ ಅದೆಲ್ಲ ಐ ಆಮ್ ಪುಟಿಂಗ್ ಫೋರ್ತ್ ಇನ್ ಮೈ ಎವ್ರಿ ಯೂಟ್ಯೂಬ್ ವಿಡಿಯೋ. ಸೊ ದ್ಯಾಟ್ಸ್ ದ ರೀಸನ್ you follow our YouTube channel, so you need not ask any doubts to anyone, and even you can join our Telegram channel. ಅಲ್ಲಿನೂ ನಾವು ಇನ್ಫಾರ್ಮೇಷನ್ ಶೇರ್ ಮಾಡ್ತಿರ್ತೀವಿ ರೆಗ್ಯುಲರ್ ಆಗಿ. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮಿ ಪರ್ಸ್ನಲಿ ಆಲ್ಸೋ ಆನ್ ಮೈ ವಾಟ್ಸ್ಆ್ಯಪ್ ಆನ್ ದ ನಂಬರ್ 9916085858. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ಡೈರೆಕ್ಟ್ಲಿ, ದಟ್ ಈಸ್ ನಾಟ್ ಆನ್ ಇಶ್ಯೂ. ಸೊ ಐ ವಿಲ್ ಗಿವ್ ಯು ಲೈಕ್ ಇನ್ಫಾರ್ಮೇಷನ್ ವಾಟ್ ಎವರ್ ಐ ನೋ. ಆಲ್ ರೈಟ್, ಸೊ ಕಮಿಂಗ್ ಬ್ಯಾಕ್ ಟು ದ ಪೇಪರ್ ಅನಾಲಿಸಿಸ್. ಸೊ ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಟ್ನಿ, ಲೈಕ್ ಯಾಕೆ ನಾವು ವೇಟೇಜ್ ಅನಾಲಿಸಿಸ್ ಮಾಡಬೇಕು. ಸೊ ವಾಟ್ ಈಸ್ ಆನ್ಸರ್? ಟು ಚೂಸ್ ದ ಸಬ್ಜೆಕ್ಟ್ ಅಕಾರ್ಡಿಂಗ್ಲಿ ಫಾರ್ ದ ಇಂಡಿವಿಜುವಲ್ ಎಕ್ಸಾಮ್ಸ್. ಸೊ ನಾನೇನಿಲ್ಲ ಅನಾಲಿಸಿಸ್ ಮಾಡೇನಲ್ಲ, ಐ ಹ್ಯಾವ್ ಟೇಕನ್ KEA ಪೇಪರ್ಸ್ ಆಸ್ ವೆಲ್ ಆಸ್ KPSC ಪೇಪರ್ಸ್. ಓಕೆ, KEA ಅಂದ್ರೇನ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, KPSC ಅಂದ್ರೇನ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸೊ ಇವರು ಇಬ್ಬರೂ ಎಕ್ಸಾಮ್ ಕಂಡಕ್ಟಿಂಗ್ ಅಥಾರಿಟಿ ನಮ್ಮ ಕರ್ನಾಟಕ ಒಳಗೆ. ಸೊ ಯಾವ್ದು ಎಕ್ಸಾಮ್ ಬೇಕು, ಯಾರು ಬೇಕಾದ್ರೂ ಕಂಡಕ್ಟ್ ಮಾಡ್ಬೋದು. ಸೊ ಅದ್ರ ಸಂಬಂಧ ನಾನೀಗ 2 ಪೇಪರ್ ತೊಗೊಂಡು ಅನಾಲಿಸಿಸ್ ಮಾಡೋದಿಂತ್ರ ನೀವೇನು ಮಾಡ್ತೈತಿ, ನಿಮ್ಗೊಂದು ಐಡಿಯಾ ಬರುತ್ತೆ. ಯಾಕಂದ್ರೆ ಈಗ ನೋಡ್ರಿ, ಇಲ್ಲ ಮ್ಯಾಮ್ ನೀವು ಬರೀ KPSC ತೊಗೊಂಡು ಅನಾಲಿಸಿಸ್ ಮಾಡಿರಿ ಅಂತ ಹೇಳ್ಬೋದು. ಎಸ್, ಐ ಕ್ಯಾನ್ ಆಲ್ಸೋ ಡೂ ದ್ಯಾಟ್, ದೇರ್ ಇಸ್ ನೋ ಪ್ರಾಬ್ಲಮ್. ಬಟ್ ನಾಳೆ ಯಾವುದೋ ಒಂದು KEA ನೋಟಿಫಿಕೇಶನ್ ಕಾಲ್ ಮಾಡಿದ್ರೆ ಅಂದರೆ ಈಗ BWSSB ಅದು ನೀವು ಎಕ್ಸಾಮ್ ಇಲ್ರಿ ಅದು KEA ಕಾಲ್ ಮಾಡ್ಯಾರ ಅಟೆಂಡ್ ಮಾಡೋದಿಲ್ಲ ಅಂತೀರಿ, ಇಲ್ಲ ಅಟೆಂಡ್ ಮಾಡ್ತಿರಲ್ಲ. ಸೊ ಅದ್ರ ಸಂಬಂಧನ ಇದು ನಾನು ಇನ್ಫಾರ್ಮೇಷನ್ ಕೊಡಾಕತ್ತೀನಿ. ಸೊ ನಾನು ಏನು ಇನ್ಫಾರ್ಮೇಷನ್ ಕೊಡಾಕತ್ತೇನಲ್ಲ,
ಇದ್ರದ್ದೊಂದು ಸ್ಕ್ರೀನ್ಶಾಟ್ ತಗೋರಿ ನೀವು. ಸೊ ದ್ಯಾಟ್ ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಆ್ಯಸ್ ವೆಲ್ ಆಸ್ ಈಗ ನಮ್ಮ ಕೋರ್ಸ್ ಜಾಯ್ನ್ ಆದ ಕೂಡ ನಾನು ಪ್ರಿಪ್ರೇಷನ್ ಸ್ಟ್ರಾಟಜಿ ಡಿಸ್ಕಷನ್ ಮಾಡ್ತಿಲ್ಲ ಇಂಡಿವಿಜುವಲ್ ಸ್ಟೂಡೆಂಟ್ಸ್ ಜೊತೆ. ಅಲ್ಲಿನೂ ನಾನು ಹೈ ವೈಟೇಜ್ ಸಬ್ಜೆಕ್ಟ್ಸ್ ಪ್ರಕಾರ ಸ್ಟೂಡೆಂಟ್ಸಿಗೆ ಹೇಳಿರ್ತಾನು. ಬಟ್ ನಾವು ಐ ಆಮ್ ಗಿವಿಂಗ್ ದಟ್ ಇನ್ಫಾರ್ಮೇಷನ್ ವಿತ್ ನಂಬರ್ಸ್ ಆಸ್ ಅ ಪ್ರೂಫ್, so that you will get to know like why I tell you to work on those subjects first. Okay, so let's start now. You can see like the first subject is building materials and concrete technology. ಇಲ್ಲಿ ನೋಡ್ರಿ BWSSB ಎಕ್ಸಾಮು 2 ಆಗಿದ್ದವು, ಆಮೇಲೆ BBMP ಎಕ್ಸಾಮ್ ಆಗಿತ್ತು, KPCL ಎಕ್ಸಾಮ್ ಆಗಿತ್ತು, ದೆನ್ WRD KPCL ಆಗಿತ್ತು. ರೀಸೆಂಟ್ ಆಗಿನೇ ಇವೆಲ್ಲ. KPCL ಇದು ಕ್ಯಾನ್ಸಲ್ ಆಗಿದ್ದಾಗಿತ್ತು, ಸೊ ಹೀಗಾಗಿ ಅದು ಇನ್ನೊಂದು ಪೇಪರ್ ಐತಿ. ರೂರಲ್ ವಾಟರ್ ಸಪ್ಲೈ ಎಕ್ಸಾಮ್ ಆಗಿತ್ತು, KRIDL ಆಗಿತ್ತು, ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಥವಾ ಲಿಮಿಟೆಡ್. ಆಮೇಲೆ KPCL ಎಕ್ಸಾಮ್ ಆಗಿತ್ತು. ಇದು JE, ಇದು AE 2022 ಒಳಗೆ, PWD 2021 ಒಳಗಾಗಿತ್ತು, AE JE. ಆಮೇಲೆ WRD HK 2021 ಒಳಗಾಗಿತ್ತು. ಈ ಟೈಮ್ ಒಳಗೆ ಇನ್ನೂ ಸ್ವಲ್ಪ ಎಕ್ಸಾಮ್ಸ್ ಆಗ್ಯಾವ, ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಆಗ್ಯಾವ. ಬಟ್ ನಾನು ಒಂದು ಅನಾಲಿಸಿಸ್ಗೆ ಇಷ್ಟಷ್ಟೇ ಒಂದು ಚೂಸ್ ಮಾಡ್ಕೊಂಡು ನಿಮ್ಗೊಂದು ಐಡಿಯಾ ಕೊಡಕತ್ತೀನಿ. ಮೇ ಬಿ ಅಗೇನ್ ಆಫ್ಟರ್ ಫ್ಯೂ ಡೇಸ್. Anyways, in our course, like we are providing around 32 question papers. Okay, so ನಿಮಗೆ 32 question papers ಅದ್ರೊಳಗೆ ಮೇ ಬಿ one fine day I will take all 32 question papers. I will segregate them as AE, as JE and make the individual analysis. That also I can do, I will do. But for now, you can follow this. That doesn't make much difference. ನಾನು ಅದನ್ನು ಮಾಡಿದ್ರು ಓಕೆನಾ. ಸೊ ನಿಮಗೆ ಅದು ವಿಡಿಯೋ ಬೇಕಂದ್ರೆ ಕಾಮೆಂಟ್ ಸೆಕ್ಷನ್ದಾಗ ಹಾಕ್ರಿ. ಡೆಫಿನೆಟ್ಲಿ ಐ ವಿಲ್ ಪ್ರಯಾರಿಟೈಸ್ ಮೈ ವರ್ಕ್ ಅಕಾರ್ಡಿಂಗ್ಲಿ and make a video on that very soon. Okay, so ಇವು ನೋಡ್ರಿ, ಇವೆಲ್ಲ ಎಕ್ಸಾಮ್ಸ್ KA ದವ್ರು ಮಾಡಿದ್ದು, ಇವೆಲ್ಲ KPSC ದವ್ರು ಮಾಡಿದ್ದು. ಓಕೆ, ಸೊ ಬಿಲ್ಡಿಂಗ್ ಮಟೀರಿಯಲ್ಸ್ ಆ್ಯಂಡ್ ಕಾಂಕ್ರೀಟ್ ಟೆಕ್ನಾಲಜಿ. ಸೊ ಇಲ್ಲಿ ನೋಡ್ರಿ 17 ಕ್ವಶನ್ಸು, 24, 7, 4, 8, 5 ಈ ಟೈಪ್ ವೇಟೇಜ್ ನೋಡ್ಕೊತ ಬರ್ರಿ. ಇಲ್ಲಿ ನೋಡ್ರಿ, ನಾನು ನಿಮಗೆ BWSSBದು ಪೇಪರ್ ಅನಾಲಿಸಿಸ್ ವಿಡಿಯೋ ಮಾಡಿ ಹಾಕೀನಿ ಆಲ್ರೆಡಿ. ಓಕೆ, ಸೊ ಅದ್ರೊಳಗೆ ನಾನು ನಿಮ್ಗೆ ಹೇಳಿದ್ನಿ ಬಿಲ್ಡಿಂಗ್ ಮಟೀರಿಯಲ್ಸ್ ಆಲ್ರೆಡಿ JE ಹೈ ವೇಟೇಜ್ ಇರುತ್ತೆ ಅಂತಂದು. ಸೊ ಇಲ್ಲಿನೂ ನೋಡ್ರಿ, ಇದು PWD JE ಇತ್ತು. ಸೊ ಅದಕ್ಕೆ ಬಿಲ್ಡಿಂಗ್ ಮಟೀರಿಯಲ್ಸ್ ಹೈ ವೇಟೇಜ್ ಸಬ್ಜೆಕ್ಟ್ಸ್, ಯಾಕಂದ್ರೆ ನ್ಯೂಮರಿಕಲ್ಸ್ ಭಾಳ ಕೇಳೋದಿಲ್ಲ. 30 ಕ್ವಶನ್ಸ್ ಅದಾವೆ. ಸೊ ಸೇಮ್ ವೇ ಇಲ್ಲಿ ನೋಡ್ರಿ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್. ಓಕೆ, ಜಸ್ಟ್ ಪಾಸ್, ಐ ಡೋಂಟ್ ವಾಂಟ್ ಟು ರೀಡ್ ದ ನಂಬರ್ಸ್. ಸೊ ಜಸ್ಟ್ ಪಾಸ್ ಆ್ಯಂಡ್ ಸಿ ನಾವ್. ಓಕೆ, ಜಸ್ಟ್ ಪಾಸ್ ಇಟ್. ನಾ ಏನು ಹೇಳಾಕ್ತಾನಲ್ಲ ಅದು ಕೇಳೋದು ಬಿಟ್ಟು ಒಂದು ಪಾಸ್ ಮಾಡ್ಕೊಂಡು ಒಂದು ಅನಾಲಿಸಿಸ್ ಮಾಡ್ಕೋರಿ, ಥಿಂಕ್ ಮಾಡ್ಕೋರಿ. ಯಾವ ಸಬ್ಜೆಕ್ಟ್ ನೀವು ಓದಿರಿ, ಯಾವ ಸಬ್ಜೆಕ್ಟ್ ಓದಿಲ್ಲ, ಸೊ ನೆಕ್ಸ್ಟ್ ನಾ ಯಾವ ಸಬ್ಜೆಕ್ಟ್ ಓದಬೇಕು. ಯಾಕಂದರೆ ಈ ಪರ್ಟಿಕ್ಯುಲರ್ ವಿಡಿಯೋ ಯಾರಿಗಾರಿಗೆ ಹೆಲ್ಪ್ ಆಕೈತೆ ಅಂದ್ರೆ, ನೀವು ಫ್ರೆಶ್ ಸ್ಟಾರ್ಟ್ ಮಾಡೋರಿದ್ರೂ ಯು ವಿಲ್ ಗೆಟ್ ಟು ನೋ ವಿಚ್ ಸಬ್ಜೆಕ್ಟ್ ಫ್ರಮ್ ವಿಚ್ ಸಬ್ಜೆಕ್ಟ್ ಐ ಹ್ಯಾವ್ ಟು ಸ್ಟಾರ್ಟ್ ಅನ್ನೋ ಗೊತ್ತಾಕೈತಿ. ನೀವು ಆಲ್ರೆಡಿ ಇಫ್ ಯು ಆರ್ ಇನ್ ಮಿಡ್ ವೇ, ದಟ್ ಈಸ್ ಯು ಹ್ಯಾವ್ ಕವರ್ಡ್ ಅರೌಂಡ್ 5-6 ಸಬ್ಜೆಕ್ಟ್ಸ್. ನಾ ನೆಕ್ಸ್ಟ್ ಹೌ ದ ಜರ್ನಿ ಶುಡ್ ಬಿ ಅನ್ನೋ ಟೈಮ್ದಾಗೂ ನಿಮಗೆ ಇದು ಹೆಲ್ಪ್ ಆಕೈತಿ. ಇಲ್ಲಪ್ಪ ನಾ ಎಲ್ಲ ಸಬ್ಜೆಕ್ಟ್ಸ್ ಓದಿ ಮುಗಿಸೇನಿ ಅಂದಾಗ ನಿಮ್ಗೆ ರಿವಿಷನ್ಗೆ ಹೆಲ್ಪ್ ಆಕೈತಿ. ಸೊ ನಾ ಯಾವ ಸಬ್ಜೆಕ್ಟ್ಸ್ ಚೂಸ್ ಮಾಡಬೇಕು, ಯಾವ ಆರ್ಡರ್ದಾಗ ನಾ ರಿವಿಷನ್ ಮಾಡಬೇಕು ಅನ್ನೋದು. ಸೊ ಅದ್ರ ಸಂಬಂಧ ನಾನೇನು ಮಾಡಿದ್ನಿ, ಈಗ ಇದನ್ನು ನೀವೆಲ್ಲ ನೋಡಿದ್ರೆ ಅಂದ್ರೆ ನಿಮಗೆ ಒಂದು ಅನಾಲಿಸಿಸ್ದು ಒಂದು ಫೀಲ್ ಸಿಗೋದಿಲ್ಲ. ಓಕೆ, ಇದ್ರಾಗ ಇದು ಹೆಚ್ಚೈತಿ, ಇದ್ರಾಗ ಇದು ಹೆಚ್ಚೈತಿ, ಇದ್ರಾಗ ಇದು ಕಮ್ಮಿ ಐತಿ, ನಿಮ್ಗೊಂದು ಕ್ಲಾರಿಟಿ ಸಿಗೋದಿಲ್ಲ. ಅದ್ರ ಸಂಬಂಧ ನಾನೇನು ಮಾಡಿದ್ನಿ ಅಂದ್ರೆ, ಇವು ಎಲ್ಲ ಪೇಪರ್ಸು ಕೂಡ ಒಂದು ಸಮರಿ ಅಥವಾ ಈ ಪರ್ಟಿಕ್ಯುಲರ್ ನಿಮಗೆ ಡಾಕ್ಯುಮೆಂಟ್ ಏನು ವಿಸಿಬಲ್ ಐತಲ್ಲ ಅಲ್ಲಿ ನಾನು ಡಿಸ್ಪ್ಲೇ ಮಾಡೀನಿ. ಸೊ ಇಲ್ಲಿ ನೋಡಿದರೆ ಇದು ಟೋಟಲ್ ಮಾರ್ಕ್ಸ್ ಆಫ್ 14 ಕ್ವಶನ್ ಪೇಪರ್ಸ್. ಸೊ ನೋಡ್ರಿ, ಇವು ಟೋಟಲ್ ಮಾರ್ಕ್ಸ್ ಅದಾವ. ಇವೇನದಾವ ಅಂದ್ರೆ ಎವ್ರೇಜ್ ಮಾರ್ಕ್ಸ್ ಇನ್ ಎವ್ರಿ ಪೇಪರ್, ಎವ್ರೇಜ್ ಮಾರ್ಕ್ಸ್. ಸೊ ಇಟ್ ಕ್ಯಾನ್ ಬಿ ಲೈಕ್ ಇನ್ ಒನ್ ಪೇಪರ್ 8, ಇಟ್ ಕ್ಯಾನ್ ಬಿ 5, ಇಟ್ ಕ್ಯಾನ್ ಬಿ 11, ಇಟ್ ಕ್ಯಾನ್ ಬಿ 15. ಸೊ ಇಟ್ ಈಸ್ ಎವ್ರೇಜ್ ಮಾರ್ಕ್ಸ್. ಸೊ ಇದು ಎವ್ರೇಜ್ನಿಂದ ನಿಮಗೊಂದು ಐಡಿಯಾ ಬರೈತಿ ಹೌ ಐ ಹ್ಯಾವ್ ಟು ಚೂಸ್ ಮೈ ಸಬ್ಜೆಕ್ಟ್ ಅಕಾರ್ಡಿಂಗ್ಲಿ. ತಿಳಿತಲ್ಲ ನಾನು ಏನು ಹೇಳಕತ್ತಾನೆ ಇಲ್ಲಿವರೆಗೂ. ಸೊ ಈಗ ಬಿಲ್ಡಿಂಗ್ ಮಟೀರಿಯಲ್ಸ್ ನೋಡ್ರಿ 153 ಕ್ವಶನ್ಸ್ ಕೇಳಾರ ಇಷ್ಟು ಪೇಪರ್ಸ್ ಒಳಗೆ. ಎನ್ವೈರ್ಮೆಂಟಲ್ 160 ಕ್ವಶನ್ಸ್ ಕೇಳಾರ. ರೈಲ್ವೆ ಅಗದಿ ಕಮ್ಮಿ. ಓಕೆ, ನಾವು 100 ಕ್ವಶನ್ಸ್ ಅಬೋ ಇದ್ದದ್ದು ನೋಡೋಣ. ಸರ್ವೇಯಿಂಗ್ ನೋಡ್ರಿ, ಆಮೇಲೆ ಹೈವೇ ನೋಡ್ರಿ, ದೆನ್ RCC ನೋಡ್ರಿ, ದೆನ್ ಸಾಮ್ ಆ್ಯಂಡ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ನೋಡ್ರಿ. ಸೊ ನೆಕ್ಸ್ಟ್ ನಿಯರೆಸ್ಟ್ ಸಬ್ಜೆಕ್ಟ್ ಯಾವ್ದು ಬರ್ತೈತಿ, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಬರ್ತೈತಿ, ಜಿಯೋಟೆಕ್ ಬರ್ತೈತಿ, ದೆನ್ CTM ಬರ್ತೈತಿ. ಓಕೆ, ಸೊ ತಿಳಿತಲ್ಲ ಹಿಂಗೆ ಒಂದು ವೇಟೇಜ್ ಇರತ್ತೆ. ಇದ್ರದ್ದು ನಾವು ಎವರೇಜ್ ಔಟ್ ಮಾಡಿದ್ವಿ ಅಂದ್ರೆ ವಾಟ್ ಯು ಕ್ಯಾನ್ ಸಿ ಹಿಯರ್, ಎನ್ವೈರ್ಮೆಂಟಲ್ ಈಸ್ ವೆರಿ ಇಂಪಾರ್ಟೆಂಟ್, ದೆನ್ ಬಿಲ್ಡಿಂಗ್ ಮಟೀರಿಯಲ್ಸ್ ಈಸ್ ವೆರಿ ಇಂಪಾರ್ಟೆಂಟ್, ದೆನ್ ಇವು 3 ಸಬ್ಜೆಕ್ಟ್, ದಟ್ ಈಸ್ ಹೈವೇ, ಸರ್ವೆ, geotechnical engineering. So these are very important. Then RCC is important. SOM and engineering mechanics, obviously this is very important in any of the subjects. Then same way fluid mechanics, then environment studies and
ಈಗ ಕೇಳಾಕತ್ತಾರ, ಮೊದಲು ಅಷ್ಟೊಂದು ಕೇಳ್ತಿರ್ಲಿಲ್ಲ, ಅದು ಇಂಪಾರ್ಟೆಂಟ್ ಐತಿ. CTM ಈಸ್ ಆಲ್ಸೋ ಗೇನಿಂಗ್ ಇಂಪಾರ್ಟೆನ್ಸ್ ನಾವು. ಸೊ ಫಸ್ಟ್ ನೀವು ಈ ಸಬ್ಜೆಕ್ಟ್ಸ್ ಕವರ್ ಮಾಡಿರಿ, ನಾನು ಏನೇನು ರೆಡ್ ಒಳಗೆ ಮಾರ್ಕ್ ಹಾಕೇನಿಲ್ಲ ಇವನ್ ಕವರ್ ಮಾಡಿ, ದೆನ್ ಯು ಗೋ ವಿತ್ ದ ನೆಕ್ಸ್ಟ್ ಸಬ್ಜೆಕ್ಟ್. ಸೊ ದ್ಯಾಟ್ ಈಸ್ ದ ರೀಸನ್ ಫಾರ್ ಮೇಕಿಂಗ್ ದಿಸ್ ವೆರಿ ಲೈಕ್ ಬ್ಯೂಟಿಫುಲ್ ಆ್ಯಂಡ್ ಟೆಕ್ನಿಕಲ್ ಓರಿಯೆಂಟೆಡ್ ಅನಾಲಿಸಿಸ್, ಸೊ ವಿಚ್ ವಿಲ್ ಹೆಲ್ಪ್ ಯು ಟು ಪ್ರಯಾರಿಟೈಸ್. ಯಾಕಂದ್ರೆ ಈಗ ಎಷ್ಟೋ ಸ್ಟೂಡೆಂಟ್ಸ್, ನಮ್ಮ ಸ್ಟೂಡೆಂಟ್ ಅದಾರ ಜಸ್ಟ್ 1 ಮಾರ್ಕ್ಲೇನು ಸಿಲೆಕ್ಟ್ ಆದವ್ರು ಅದಾರ, 1 ಮಾರ್ಕ್ಲೆ ಮಿಸ್ ಆದವರು ಅದಾರ. ಸೊ ಇದು ಯಾರು ಅನಾಲಿಸಿಸ್ ಮಾಡಿ ಈ ಥರ ಮಾಡಿರ್ತಾರಲ್ಲ, ನಿಮಗೆ ಯು ಆರ್ ಇನ್ ಅಪ್ಪರ್ ಹ್ಯಾಂಡ್ ಆಲ್ವೇಸ್. ಯಾಕಂದ್ರೆ ನಿಮ್ಗೊಂದು ಕ್ಲಾರಿಟಿ ಸಿಗ್ತೈತಿ, ಅಷ್ಟೊಂದು ರ್ಯಾಂಡಮ್ನೆಸ್ ಇರೋದಿಲ್ಲ. ಯಾವಾಗಾದರೂ ಯಾವ್ದು ಕ್ವಶನ್ ಪೇಪರ್ ನಾವು ನೋಡಿದ್ವಿ ಅಂದ್ರೂ ಇದ್ರದ್ದು ಸ್ವಲ್ಪ ಹೆಚ್ಚಾಕಮ್ಮಿ ವೇರಿ ಆಗ್ತೈತಿ. ಬಟ್ ಕಂಪ್ಲೀಟ್ಲಿ ಬಿಲ್ಡಿಂಗ್ ಮಟೀರಿಯಲ್ಸ್ ಸಬ್ಜೆಕ್ಟ್ ಸಿಲೆಬಸ್ ಒಳಗೆ ಇತ್ತಂದ್ರೆ ಇಟ್ ವಿಲ್ ನೆವರ್ ಬಿ ಲೈಕ್ 2 or 3 questions. On an average you will get 8 to 10 questions on an average, and it will never be like 20 questions or never be like 2 to 3 questions. So ನಿಮಗೆ ಅದೊಂದು ಐಡಿಯಾ ಬರಬೇಕು. ಸೊ ದ್ಯಾಟ್ಸ್ ಹೌ ಲೈಕ್ ಯು ವಿಲ್ ಬಿ ಸ್ಟಡಿಂಗ್ ಅಕಾರ್ಡಿಂಗ್ಲಿ. ಆಮೇಲೆ ಈಗ ನಾವೇನು ಕೋರ್ಸ್ ಪ್ರೊವೈಡ್ ಮಾಡ್ತೀವಲ್ಲ ಅದ್ರೊಳಗೆ ಆ ಸಬ್ಜೆಕ್ಟ್ಸದು ಏನೇನು ಡೀಟೇಲ್ಸ್ ಅದಾವಲ್ಲ, ಎವ್ರಿ ಇನ್ಫಾರ್ಮೇಷನ್ ಈಸ್ ಅವೈಲೇಬಲ್. ಅವು 32 ಕ್ವಶನ್ ಪೇಪರ್ಸು ಅದಾವ, ಟೆಸ್ಟ್ ಸೀರೀಸು ಅದಾವ, ನೋಟ್ಸು ಅದಾವ, ವಿಡಿಯೋ ಲೆಕ್ಚರ್ಸ್ ಅದಾವ, ಎವ್ರಿಥಿಂಗ್ ಈಸ್ ಅವೈಲೇಬಲ್. ಸೊ ಯು ಕ್ಯಾನ್ ಸ್ಟಡಿ ಲೈಕ್ ನಮ್ದು ಕೋರ್ಸ್ ಜಾಯಿನ್ ಆದ್ರೆ ಯು ನೀಡ್ ನಾಟ್ ಸ್ಟಡಿ ಎನಿ ಆಫ್ ದ ಅದರ್ ನೋಟ್ಸ್ ಆರ್ ವಿಡಿಯೋ ಲೆಕ್ಚರ್ಸ್ ಎನಿಥಿಂಗ್. ದಿಸ್ ಈಸ್ ಮೋರ್ ಆ್ಯಂಡ್ ಸಫಿಷಿಯಂಟ್. ಸೊ ಈಗ ನೀವು BWSSB ನೋಡಿದಾರಂದ್ರೆ ಇಷ್ಟೆಲ್ಲ ಐತಿ. ಇಲ್ಲ ನಾ ಎಲ್ಲ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ಬೇಕಂತನು, ಇನ್ಕ್ಲೂಡಿಂಗ್ ಯುವರ್ SSC JE RRB, ದಟ್ ಇಸ್ ಸೆಂಟ್ರಲ್ ಲೆವೆಲ್ ಎಕ್ಸಾಮ್ಸ್. ಸೊ ಹಂಗಿದ್ದ ಟೈಮ್ದಾಗ ಯು ಕ್ಯಾನ್ ಜಾಯಿನ್ ದಿಸ್ ಪ್ಲಸ್ ಕೋರ್ಸ್, ಯು ಕ್ಯಾನ್ ಜಾಯಿನ್ ದಿಸ್ ಮ್ಯಾಕ್ಸ್ ಕೋರ್ಸ್. ಸೊ ಅದ್ರ ಸಂಬಂಧ ಇಲ್ಲಿ ಬರ್ದೀವಿ ನೋಡ್ರಿ, ಹೆಲ್ಪ್ಫುಲ್ ಫಾರ್ ಆಲ್ ದ ಎಕ್ಸಾಮ್ಸ್, ಹೆಲ್ಪ್ಫುಲ್ ಫಾರ್ ಆಲ್ ದ ಎಕ್ಸಾಮ್ಸ್. ಬಟ್ ಅದನ್ನು ನಾವು ಇಲ್ಲೇ BWSSBಗೆ ಬರ್ದಿಲ್ಲ, ಯಾಕಂದ್ರೆ ದಿಸ್ ಇನ್ಕ್ಲೂಡ್ಸ್ ದ ಸಿಲೆಬಸ್ ಆಫ್ ಓನ್ಲಿ BWSSB. ಇಲ್ಲಿ ನೋಡ್ರಿ ಇದು PWD AEE. ಸೊ ಕ್ಯಾನ್ಸಲ್ ಆಗೈತಿ, ರೀನೋಟಿಫಿಕೇಶನ್ ಬರ್ತೈತಿ. ಸೊ ಈ PWD AEE ಅಂದ್ರೆ ಅದ್ರದ್ದು ಏನು ಸಿಲೆಬಸ್ ಐತಿ ಅಷ್ಟು ಸಬ್ಜೆಕ್ಟ್ಸ್ ಅದಾವ, ಎಕ್ಸ್ಟ್ರಾ ಏನೂ ಇಲ್ಲ. ಬಟ್ ಈಗ ಇದು ಪ್ಲಸ್ ಕೋರ್ಸು, ಮ್ಯಾಕ್ಸ್ ಕೋರ್ಸು, ಪ್ರೈಮ್ ಕೋರ್ಸು ಇವೇನು ಅದಾವಲ್ಲ, ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಆಲ್ ದ ಎಕ್ಸಾಮ್ಸ್. ಸೊ ಜಸ್ಟ್ ಕ್ಲಿಕ್ ಮಾಡಿರಿ, ಜಸ್ಟ್ ಸರ್ಚ್ ಆಸ್ ಅ SANPoint ಇನ್ ಗೂಗಲ್, ಆರ್ ಯು ವಿಲ್ ಫೈಂಡ್ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಅಲ್ಲಿ ಕ್ಲಿಕ್ ಮಾಡಿರಿ, ಯು ವಿಲ್ ಫೈಂಡ್ ಎವ್ರಿಥಿಂಗ್, ಯು ನೀಡ್ ನಾಟ್ ಆಸ್ಕ್ ಎನಿ ಒನ್. ಸೊ ಯಾವ್ಯಾವ ಸಬ್ಜೆಕ್ಟ್ಸ್ ವಿಡಿಯೋ ಲೆಕ್ಚರ್ಸ್ ಅದಾವ್ರಿ ಅದು ಕೇಳಿದ್ರೆ ಇಲ್ಲಿ ಕ್ಲಿಕ್ ಮಾಡಿರಿ. ಓಕೆ, ಯಾವ್ಯಾವ ಚಾಪ್ಟರ್ಸ್ ಅದಾವ್ರಿ ಸಬ್ಜೆಕ್ಟ್ಸ್ ಒಳಗಂದ್ರೆ ಇದನ್ನು ಕ್ಲಿಕ್ ಮಾಡಿರಿ ನೀವು, ಇದೆಲ್ಲ ಇನ್ಫಾರ್ಮೇಷನ್ ಅವೈಲೇಬಲ್ ಐತಿ. ಓಕೆ, ನೋಟ್ಸ್ ಎಲ್ಲ ಅದಾವ್ರಿ ವಿಡಿಯೋ ಲೆಕ್ಚರ್ಸ್ ಒಳಗೆ, ಇಲ್ಲಿ ಚೆಕ್ ಮಾಡಿರಿ, ಇಲ್ಲಿ ನೋಟ್ಸ್ ಇರ್ತಾವ. ಸೊ ಯು ಕ್ಯಾನ್ ಡೌನ್ಲೋಡ್. ಓಕೆ, ವೆದರ್ ಯು ಕ್ಯಾನ್ ಡೌನ್ಲೋಡ್ ದ ನೋಟ್ಸ್, ಎಸ್ ಯು ಕ್ಯಾನ್ ಡೌನ್ಲೋಡ್ ದ ನೋಟ್ಸ್. ಸೊ ಎವ್ರಿ ಇನ್ಫಾರ್ಮೇಷನ್, ಮ್ಯಾಮ್ ಟೆಸ್ಟ್ ಸೀರೀಸ್ ಯಾವ ಟೈಪ್ ಐತ್ರಿ, ಇಲ್ಲಿ ಇರ್ತಾವೆ ಟೆಸ್ಟ್ ಸೀರೀಸ್, ಇದನ್ನ ಕ್ಲಿಕ್ ಮಾಡಿರಿ. ನೋಟ್ಸ್ ಯಾವ ಟೈಪ್ ಅದಾವ್ರಿ, ಇಲ್ಲಿ ಅದಾವ. ಆಮೇಲೆ ವಿಡಿಯೋ ಲೆಕ್ಚರ್ಸ್, ನಮಗೆ ಕ್ವಶನ್ಸ್ ಬೇಕು ರ್ಯಾಂಕ್ ಬೂಸ್ಟರ್ ಪ್ರಾಕ್ಟೀಸ್ಗೆ, ಓಕೆ ಇಲ್ಲಿ ಅದಾವ. ಸೊ ಯು ವಿಲ್ ಹ್ಯಾವ್ ಅರೌಂಡ್ 9500 ಕ್ವಶನ್ಸ್ ಅದಾವ ಈಗ ಆಸ್ ಆಫ್ ನಾವು. ಓಕೆ, ಸೊ ಅರೌಂಡ್ 15 ಸಬ್ಜೆಕ್ಟ್ಸ್ ಕ್ವಶನ್ಸ್ ಅದಾವೆ ಇಷ್ಟೆಲ್ಲ. ಸೊ ರೀಸೆಂಟಾಗಿ ಜಿಯೋಟೆಕ್ ಅಪ್ಡೇಟ್ ಮಾಡೀವಿ ನಾವು. ಸೊ ಇಷ್ಟೆಲ್ಲ ಕ್ವಶನ್ಸ್ ಅದಾವೆ. ಸೊ ಇದರ ಪ್ರಕಾರ ನೋಡಿಕೊಂಡು ಯು ಕ್ಯಾನ್ ಡಿಸೈಡ್ ಅಕಾರ್ಡಿಂಗ್ಲಿ ವಿಚ್ ಎವರ್ ಕೋರ್ಸ್ ಯು ವಾಂಟ್ ಟು ಜಾಯಿನ್. ಸೊ ಸೇಯಿಂಗ್ ದಿಸ್, ಆಲ್ ದ ವೆರಿ ಬೆಸ್ಟ್. PWD AEE notification will happen very soon, so don't stop your preparation. I mean, in my one of the videos I have also told about the SSC JE tentative schedule. So ನಿಮಗೆ May June ಒಳಗೆ SSC JE CBT 1 ಎಕ್ಸಾಮೂ ಆಗ್ತೈತಿ. ಆಮೇಲೆ February ಮಂತ್ ಒಳಗೆ ನಿಮ್ದು RRB JE ಎಕ್ಸಾಮ್ ಐತಿ. ಸೊ that's the reason, if you have studied properly or if you are studying, don't stop it, continue and attempt all the exams. So I wish and I hope that you will get selected in one or the other exams for which you are